ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಬನ್ನಿ ಹಾಗಾದ್ರೆ ದೇವರ ವಾಕ್ಯ ಕೇಳೋಣ. ದೇವರ ವಾಕ್ಯ ಎಷ್ಟು ಸಾರಿ ಕೇಳಬೇಕು ಎಂದು ಕೇಳುವಿರೋ? ದಿನಾಲು ಕೇಳಬೇಕು. ದಿನಾಲು ನಾವು ಊಟ ಮಾಡ್ತೇವಲ್ಲವೇ? ದಿನಾಲು ತಿನ್ನುವುದಕ್ಕಾಗಿಯೂ ಕುಡಿಯುವುದಕ್ಕಾಗಿಯೂ ಎಷ್ಟೋ ಸಮಯವನ್ನು ನಾವು ಖರ್ಚು ಮಾಡುತ್ತೇವೆ. ಹಾಗೆ ನಮ್ಮ ಆತ್ಮಿಕ ಜೀವಿತಕ್ಕೂ ಕೂಡ ಅಗತ್ಯವಾಗಿದೆ ದೇವರ ವಾಕ್ಯ. ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದ ಬದುಕುವನು ಎಂದು ಯೇಸು ಹೇಳಿದಾರಲ್ಲವೇ? ಅದಕ್ಕಾಗಿಯೇ ಪರಿಶುದ್ಧ ಸತ್ಯವೇದದಲ್ಲಿರುವ ದೇವರ ವಾಕ್ಯ ಧ್ಯಾನಿಸೋಣ. ಬನ್ನಿರಿ ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮ್ಮನ್ನು ಬದುಕಿಸುವಂಥವುಗಳಾಗಿವೆ, ನಮಗೆ ಜ್ಞಾನೋದಯ ಉಂಟು ಮಾಡುವಂಥವುಗಳಾಗಿವೆ, ನಮಗೆ ಎಷ್ಟೋ ಅವಶ್ಯಕವಾಗಿಯೂ ನಮ್ಮನ್ನು ಬಲಪಡಿಸುವಂಥವುಗಳಾಗಿಯೂ ಇರುವಂಥವುಗಳಾಗಿರೋದ್ರಿಂದ ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಬೈಬಲ್ನಲ್ಲಿರುವ ಮಾತುಗಳು ದೇವರ ಮಾತುಗಳಾಗಿವೆ. ಅವು ದೇವರ ಮಾತು, ಹೌದಲ್ಲವೇ? ಒಂದು ಸಾರಿ ಜ್ಞಾನೋಕ್ತಿಗಳ ಪುಸ್ತಕ ಬೈಬಲ್ ಇದೆಯಾ ನಿಮ್ಮ ಹತ್ತಿರ? ಬೈಬಲ್ ತೆಗೆದುಕೊಂಡಿದ್ದೀರಾ? ಬೈಬಲ್ನಲ್ಲಿರುವ ವಚನಗಳನ್ನು ಗಮನಿಸುತ್ತಾ ಇದ್ದೀರಾ? ಹೆಚ್ಚಾದ ರೆಫರೆನ್ಸ್ ನಾನು ತೆಗೆದು ತೋರಿಸುತ್ತಾ ಇಲ್ಲ, ಆದರೆ ನೀವು ಅವುಗಳನ್ನು ನೋಟ್ ಮಾಡಿಕೊಳ್ತಾ ಇದ್ದೀರೆಂದು ನಂಬುತ್ತೇನೆ. ಯಾಕೆಂದರೆ ಇದು ಧ್ಯಾನ ಮಾತ್ರ ಆಗಿದೆ. ಹಾಗಾಗಿ ಒಂದು ಹಿಂಟ್ ನಿಮಗೆ ಕೊಡುವಾಗ ಆ ಮಾತಿನ ಸಾರಾಂಶವನ್ನು, ಆ ವಾಕ್ಯದ ಸಾರಾಂಶವನ್ನು, ಅದರಲ್ಲಿರುವ ಸತ್ಯವನ್ನು ನೀವು ದಿನವಿಡೀ ಧ್ಯಾನಿಸುವುದಾದರೆ ನೀವು ಮಾಡುವ ಕೆಲಸದಲ್ಲೆಲ್ಲ ಸಫಲರಾಗುತ್ತೀರಿ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ. ಜ್ಞಾನವೆಂಬಾಕೆಯು ಕರೆಯುತ್ತಾಳೆ, ವಿವೇಕವೆಂಬ ಆಕೆಯೇ ಧ್ವನಿಗೈಯುತ್ತಾಳೆ. ಯೇಸು ಕ್ರಿಸ್ತನಿಗೆ ಮತ್ತೊಂದು ಹೆಸರು ಜ್ಞಾನವಾಗಿದೆ. ಆತನ ನುಡಿಗಳು ಜ್ಞಾನವುಳ್ಳವುಗಳಾಗಿವೆ. ಆತನ ಮಾತುಗಳು ಕೇಳಿಸಲ್ಪಡುತ್ತವೆ, ಪ್ರತಿಧ್ವನಿಸುತ್ತವೆ. ಈ ದಿನ ಸೋಷಿಯಲ್ ಮೀಡಿಯಾದಲ್ಲಿ ದೇವರ ವಾಕ್ಯ ಎಷ್ಟರ ಮಟ್ಟಿಗೆ ಸಾರೋಣವಾಗ್ತಿದೆ ನೋಡಿ. ಒಂದಾನೊಂದು ಕಾಲದಲ್ಲಿ ಟಿವಿಯಲ್ಲಿ ದೇವರ ವಾಕ್ಯ ಸಾರಲು ಅವಕಾಶ ಇರ್ತಿರ್ಲಿಲ್ಲ, ಆದರೆ ಈ ದಿನ ಎಷ್ಟೋ ಟಿವಿ ಚಾನೆಲ್ಸ್ ಮುಖಾಂತರ ದೇವರ ವಾಕ್ಯ ಸಾರೋಣವಾಗ್ತಿದೆ. ಎಷ್ಟೋ ಕೂಟಗಳಲ್ಲಿ ಸಾರೋಣವಾಗ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾರೋಣವಾಗ್ತಿದೆ, ಚರ್ಚಸ್ನಲ್ಲಿ ಸಾರೋಣವಾಗ್ತಿದೆ. ಪ್ರತಿಯೊಬ್ಬರಿಗೂ ತಲುಪಬೇಕು ಸುವಾರ್ತೆ. ಸುವಾರ್ತೆ ತಲುಪಿಸುವುದಂದ್ರೆ ಏನು? ಪ್ರತಿಯೊಬ್ಬರಿಗೂ ಜ್ಞಾನೋದಯವನ್ನು ಉಂಟು ಮಾಡುವಂಥದ್ದೇ, ಹೃದಯವನ್ನು ಸ್ಪಂದಿಸುವಂತೆ ಮಾಡುವಂಥದ್ದು, ಹಾಗೂ ನಿತ್ಯ ಜೀವಕ್ಕೆ ಅವಶ್ಯಕವಾದ ಮಾತುಗಳು ದೇವರ ಮಾತುಗಳಾಗಿವೆ. ಸುಮ್ಮನೆ ಆಡಿದ ಮಾತುಗಳಲ್ಲ, ಹರಟೆಗಳಲ್ಲ, ಕಟ್ಟುಕತೆಗಳಲ್ಲ, ಬದುಕಿಸುವಂತೆ ಮಾಡುವ ದೇವರ ಮಾತುಗಳಾಗಿವೆ. ಅದಕ್ಕಾಗಿಯೇ ಪ್ರತಿ ದಿನ ದೇವರ ಮಾತುಗಳನ್ನು ಕೇಳಿರಿ, ಓದಿರಿ, ದೇವರ ವಾಕ್ಯವನ್ನು ಪಠಿಸಿರಿ. ಆಗ ನೀವು ದೊಡ್ಡ ಜ್ಞಾನವನ್ನು ಸಂಪಾದಿಸಿಕೊಳ್ತೀರಿ. ಆತನ ಮಾತುಗಳೆಲ್ಲ ಜ್ಞಾನಯುಕ್ತವಾಗಿವೆ. 4ನೇ ವಚನ ಹೇಳುತ್ತೆ, ಮನುಷ್ಯರೇ ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿಯೇ ದನಿಗೈಯುತ್ತೇನೆ. ಏನಂತೆ? ದನಿಗೈಯುತ್ತೇನೆ. ಮಾನವರಿಗೋಸ್ಕರವೇ ತನ್ನ ಮಾತುಗಳನ್ನು ದೇವರು ನುಡಿಯುತ್ತಾರೆ. ಮಾನವರೇ ಮಾತಾಡಿಕೊಳ್ಳುತ್ತಾರೆ. ಮಾತಾಡಬಲ್ಲಂಥವರು ಮಾನವರು ಮಾತ್ರವೇ. ಎಷ್ಟೊಂದು ಎಕ್ಸ್ಪ್ರೆಷನ್ಸ್ಗಳನ್ನು ಮಾತುಗಳಿಂದ, ಮಾತಾಡುವುದರಿಂದ ನಾವು ಮಾಡಬಹುದಲ್ಲವೇ? ನಾವು ಪ್ರೀತಿಯನ್ನು ವ್ಯಕ್ತಪಡಿಸಬಲ್ಲೆವು, ಸತ್ಯವನ್ನು ವಿವರಿಸಬಲ್ಲೆವು, ಸಂಭಾಷಿಸುವುದರಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬಹುದು, ಭಾರವನ್ನು ಹಂಚಿಕೊಳ್ಳಬಹುದು, ಜವಾಬ್ದಾರಿಕೆಯನ್ನು ಹಂಚಿಕೊಳ್ಳಬಹುದು. ಇದೆಲ್ಲ ಗಮನಿಸುವಾಗ ಮಾತಾಡಿಕೊಳ್ಳಲಿಕ್ಕಾಗ್ತಾ ಇಲ್ಲ ಈ ದಿನ ಮನುಷ್ಯರು. ಈಗೋ ವಾಟ್ಸಪ್ ಮೆಸೇಜ್ಗಳ ಮೂಲಕ, SMS ಮೆಸೇಜ್ ಮೂಲಕ ಮಾತಾಡಿಕೊಳ್ತಾರೆ, ಇಲ್ಲವೇ ವಾಟ್ಸಪ್ ಮೆಸೇಜ್ ಮೂಲಕ ಚಾಟ್ ಮಾಡಿ ಮಾತಾಡಿಕೊಳ್ತಾರೆ. ಅಂದರೆ ಇದು ಒನ್ ವೇ ತರ ಆಗ್ಬಿಟ್ಟಿದೆ. ಮಾತುಗಳು ನಮಗೆ ಆದರಣೆ ಉಂಟು ಮಾಡ್ತವೆ. ಮಮ್ಮಿ ಅಂತ ಟೈಪ್ ಮಾಡಿದ್ದಕ್ಕೂ, ಮಮ್ಮಿ ಅಂತ ನೀವು ಬಾಯಿ ತೆರೆದು ಕರೆದಿದ್ದಕ್ಕೂ ನಿಮ್ಮ ಮಮ್ಮಿಗೆ ಕೇಳಿ ಬಹಳ ವ್ಯತ್ಯಾಸ ಇರುತ್ತೆ. ನಿಮ್ಮ ಹೆಂಡತಿಗೆ ನೀವು ಕರೆದಿರುವಂತಹ ಸ್ವರಕ್ಕೆ, ನೀವು ಸುಮ್ಮನೆ ಟೈಪ್ ಮಾಡಿ ಕಳಿಸಿರುವ ಮೆಸೇಜಿಗೂ ಬಹಳ ವ್ಯತ್ಯಾಸ ಇದೆ. ಏನೋ ಸುಮ್ಮನೆ ಕರೆದ್ರೂ ಕೂಡ ಅದು ಬೆಟರ್ ಆಗಿದೆ ಅಂದ್ಕೊಳ್ಳೋಣ ಅಂದ್ರೆ ಕೆಲವರು ಅಷ್ಟು ಕೂಡ ಮಾಡಲ್ಲ. ಕೆಲವರಂತೂ ಒಂದೇ ಮನೆಯಲ್ಲಿದ್ದರೂ ಕೂಡ ಮಾತಾಡಿಕೊಳ್ಳಲು ನಮಗೆಲ್ಲಿ ಟೈಮ್ ಇದೆ ಎಂದು ಹೇಳುವಂಥವರು ಕೂಡ ಈ ದಿನಗಳಲ್ಲಿದ್ದಾರೆ ಪ್ರಿಯರೇ. ಮಾತಾಡಿಕೊಳ್ಳುವುದಂದ್ರೆ ಬಾಯಿ ಬಂದದ್ದೆಲ್ಲ ಮಾತಾಡಿಕೊಳ್ಳುವುದು ಸುಲಭವೇ. ಆದರೆ ನಮ್ಮ ಹೃದಯದ ತುಂಬ ದೇವರ ಮಾತುಗಳಿಂದ ತುಂಬಿರುವುದಾದರೆ ನಮ್ಮ ಬಾಯಿಯಲ್ಲಿ ಆತನ ಮಾತುಗಳೇ ಬರ್ತವೆ. ನಮ್ಮ ಮಾತುಗಳು ಇತರರಿಗೆ ಪ್ರಯೋಜನಕರವಾಗಿರ್ತವೆ. ಅದಕ್ಕೆ ಮೊದಲು ತುಂಬಿಸಿಕೊಳ್ಳಬೇಕು ನಮ್ಮ ಹೃದಯವನ್ನು. ಹೃದಯವು ತುಂಬಿಕೊಂಡಿರುವುದರ ಮೇರೆಗೆ ಮಾತುಗಳು ಬರ್ತವೆ.
ನಮ್ಮ ಹೃದಯದಲ್ಲಿ ಕೆಟ್ಟ ಮಾತುಗಳನ್ನು ತುಂಬಿಸಿಟ್ಟುಕೊಳ್ಳುವುದಾದರೆ, ಕೆಟ್ಟ ಸುದ್ದಿಯನ್ನು ಕೇಳುತ್ತಾ ಇರುವುದಾದರೆ, ಘರ್ಷಣೆಗಳೊಂದಿಗೆ, ಜಗಳಗಳೊಂದಿಗೆ, ಹೊಲಸು ಮಾತುಗಳೊಂದಿಗೆ ನಾವು ನಮ್ಮ ಹೃದಯ ತುಂಬಿಕೊಳ್ಳುವುದಾದರೆ, ನಾವು ಬಾಯಿ ತೆರೆದರೆ ಅದೇ ಮಾತುಗಳು ಬರ್ತವೆ. ಮೊದಲು ದೇವರ ಮಾತುಗಳಿಂದ ನಿಮ್ಮ ಹೃದಯ ತುಂಬಿಸಿಕೊಡ್ರಿ. ನಿಮ್ಮ ಮಾತುಗಳು, ನಿಮ್ಮ ಪ್ರವರ್ತನೆ, ನಿಮ್ಮ ಜೀವಿತ ಆ ದೇವರಿಗೆ ಮಹಿಮೆ ತರುವಂಥದ್ದಾಗಿ ಮಾರ್ಪಡ್ತದೆ. ಮನುಷ್ಯರೇ, ನಿಮ್ಮನ್ನೇ ಕರೆಯುತ್ತೇನೆ, ಮಾನವರಿಗಾಗಿಯೇ ಧ್ವನಿಗೈಯುತ್ತೇನೆ. ಮೂಢರೇ, ಜಾಣತನವನ್ನು ಕಲಿತುಕೊಳ್ಳಿರಿ. ದೇವರ ಮಾತುಗಳು ನಮಗೆ ಜ್ಞಾನವನ್ನುಂಟು ಮಾಡುತ್ತವೆ, ನಮಗೆ ದೈವಿಕವಾದ ಜ್ಞಾನವನ್ನುಂಟು ಮಾಡುತ್ತವೆ. ದೇವರ ಮಾತುಗಳು ನಮ್ಮನ್ನು, ಅಂದರೆ ನಮ್ಮೆಲ್ಲರನ್ನು ಸ್ಫೂರ್ತಿ ಹೊಂದಿಕೊಳ್ಳುವಂತೆ ಮಾಡ್ತವೆ. ನಾವೆಲ್ಲರೂ ಮೋಸ ಹೋಗುವವರಾಗಿರದೆ ಆತನ ಮಾತಿನಲ್ಲಿರುವ ಸತ್ಯವನ್ನು ಕೇಳುವಾಗ ಮತ್ಯಾರಾದರೂ ಸುಳ್ಳು ಹೇಳುವುದಾದರೆ, ಇದು ಸತ್ಯ ಎಂದು ನೀವು ತಿಳಿದುಕೊಂಡಾಗ ಸುಳ್ಳು ಯಾವುದಾಗಿದೆ ಎಂದು ನೀವು ಹುಡುಕಿ ಆರಿಸಲಾರದಂತೆಯೇ, ಅಂದರೆ ಹುಡುಕಲಾರದೆಯೇ ಅದು ಸುಳ್ಳೆಂದು ನೀವು ತಿಳ್ಕೊಳ್ಳಬಹುದು. ಈ ಲೋಕವೆಲ್ಲ ಬರೀ ಸುಳ್ಳಾಗಿದೆ ಪ್ರಿಯರೇ. ಲೋಕದಲ್ಲಿರುವಂತಹ ಮನುಷ್ಯರೆಲ್ಲರೂ ಸುಳ್ಳಿನಿಂದ ತುಂಬಿಕೊಂಡಿದ್ದಾರೆ. ನೀವೇ ಹೇಳ್ರಿ, ಎಷ್ಟು ಸಾರಿ ನೀವು ಮನುಷ್ಯರ ಮಾತುಗಳನ್ನು ಕೇಳಿ ಮೋಸ ಹೋಗಲಿಲ್ಲ? ಎಷ್ಟೋ ಪ್ರೀತಿ ಇದ್ದಂತೆ, ಬೆಣ್ಣೆ ಸುರಿದು ಮಾತಾಡಿದಂತೆ, ನಿಮ್ಮನ್ನು ಆಪ್ತರೆಂದು ಭಾವಿಸಿ ನಿಮ್ಮೊಂದಿಗೆ ಮಾತಾಡಿ ನಿಮಗೆ ದ್ರೋಹ ಮಾಡಿದಂಥವರು, ನಿಮಗೆ ಹಾನಿ ಮಾಡಿದಂಥವರು, ನಿಮ್ಮನ್ನು ದೋಚಿಕೊಂಡಂಥವರು, ನಿಮಗೆ ಮಾತು ಕೊಟ್ಟು ಅದನ್ನು ನೆರವೇರಿಸಲಾರದೆ ಎಸ್ಕೇಪ್ ಆದಂಥವರು ನಿಮ್ಮ ಜೀವಿತದಲ್ಲಿ ಇಲ್ಲವೋ? ನಿಜ ಪ್ರಿಯರೇ, ದೇವರ ಮಾತುಗಳು ನಮಗೆ ಬದುಕುವಂತೆ ಮಾಡ್ತವೆ, ಜ್ಞಾನವನ್ನು ಕೊಡುತ್ತವೆ, ಜಾಗ್ರತೆ ವಹಿಸುವಂತೆ ಮಾಡುತ್ತವೆ. ಸುಳ್ಳು ಮಾತುಗಳಲ್ಲವು ಸತ್ಯವಾದ ಮಾತುಗಳಾಗಿವೆ. ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುತ್ತೇನೆ, ಕೇಳಿರಿ. ಜ್ಞಾನಹೀನರೇ, ಬುದ್ಧಿಯನ್ನು ಗ್ರಹಿಸಿಕೊಳ್ಳಿರಿ. ಕೇಳಿರಿ, ನಾನು ಶ್ರೇಷ್ಠವಾದ ಸಂಗತಿಗಳನ್ನು ಹೇಳುವೆನು. ಯಥಾರ್ಥಕ್ಕಾಗಿಯೇ ನಾನು ತುಟಿಗಳನ್ನು ತೆರೆಯುವೆನು. ನನ್ನ ಬಾಯಿ ಸತ್ಯವನ್ನೇ ಆಡುವುದು. ದುಷ್ಟತನವು ತುಟಿಗಳಿಗೆ ಅಸಹ್ಯವಾಗಿದೆ. ನನ್ನ ಮಾತುಗಳೆಲ್ಲ ನೀತಿಭರಿತವಾಗಿವೆ, ಅವುಗಳಲ್ಲಿ ಕಪಟವೂ ವಕ್ರತೆಯೂ ಇಲ್ಲ. ಹೇಳಬಲ್ಲಿರೋ? ನಾವಿದನ್ನು ಹೇಳಬಲ್ಲೆವೋ? ನನ್ನ ಮಾತುಗಳು ಸತ್ಯವಾದವುಗಳಾಗಿವೆ, ಯಥಾರ್ಥವಾಗಿವೆ. ದುಷ್ಟತ್ವವಿಲ್ಲ ನನ್ನ ಮಾತಿನಲ್ಲಿ, ಪಾಪವಿಲ್ಲ ನನ್ನ ಮಾತಿನಲ್ಲಿ, ಮೂರ್ಖತ್ವ ಇಲ್ಲ ನನ್ನ ಮಾತಿನಲ್ಲಿ, ಕುಯುಕ್ತಿ ಇಲ್ಲ ನನ್ನ ಮಾತಿನಲ್ಲಿ, ಕಪಟ ಇಲ್ಲ ನನ್ನ ಮಾತಿನಲ್ಲಿ. ಅಬ್ಬಬ್ಬಬ್ಬ, ಕೆಲವರು ಮಾತಾಡುವಾಗ ಎಲ್ಲವೂ ಕುಯುಕ್ತಿಯಿಂದಲೇ ಅವರು ಮಾತಾಡುವವರಾಗಿರ್ತಾರೆ. ಮೋಸದಿಂದ ಮಾತಾಡ್ತಾರೆ, ಯಥಾರ್ಥತೆಯೇ ಇರಲ್ಲ. ಹೇಳುವುದು ನಿಜವಾಗ್ಲೂ ದೇ ಡೋಂಟ್ ಮೀನ್ ವಾಟ್ ದೇ ಸೇ. ಅವರು ಹೇಳುವಂಥದ್ದರ ಮೇರೆಗೆ ಏನ್ ಹೇಳ್ತಿದ್ದೇನೆ ಎಂದು ಆಲೋಚಿಸುವುದಿಲ್ಲ. ಇದನ್ನು ಮಾಡಬೇಕು ಎಂಬ ಆಲೋಚನೆ ಇರಲ್ಲ. ನಾವು ಹಾಗೆ ಇರಬಾರದು ಪ್ರಿಯರೇ. ದೇವರ ಮಾತುಗಳಿಂದ ನಮ್ಮ ಹೃದಯವನ್ನು ತುಂಬಿಸಿಕೊಳ್ಳುವುದಾದರೆ ನಮ್ಮ ಮಾತುಗಳು ಯಥಾರ್ಥವಾಗಿ ಇರುತ್ತವೆ. ಸುಳ್ಳಾಡಲು ನನಗೆ ಬರಲ್ಲ ಅಂತ ಯಾರಾದರೂ ಈ ದಿನ ಹೇಳಬಲ್ಲರು? ಸುಳ್ಳಾಡಲ್ಲ ನಾನು ಎಂದು ಹೇಳಬಲ್ಲಿರೋ? ದೇವರ ಸತ್ಯ ಉಳ್ಳಂಥವರು, ದೇವರ ಮಾತುಗಳನ್ನು ಕೇಳುವಂಥವರು ಸುಳ್ಳನ್ನು ಹೇಳಲಾರರು. ಈ ಲೋಕದಲ್ಲಿರುವಂತಹ ಪಾಪವನ್ನು ತನ್ನ ಬಾಯಿಂದಲೂ ಕೂಡ ಕನಿಷ್ಠ ಉಚ್ಚರಿಸಲಾರನು. ದುಷ್ಟತ್ವ, ಕುಯುಕ್ತಿ, ಕಪಟತನ ಇವೆಲ್ಲವುಗಳಿಂದ ನಾವು ಬಿಡುಗಡೆ ಹೊಂದಬೇಕಾದರೆ ದೇವರ ಪಾದಗಳ ಬಳಿಯಲ್ಲಿ ಕಾದುಕೊಂಡಿರಬೇಕು. ಆತನ ಪಾದಗಳ ಬಳಿಯಲ್ಲಿ ಕಾದಿರಬೇಕು. ಅಲ್ಲಿಯೇ ಇದೆ ನೋಡಿ 34ನೇ ವಚನದಲ್ಲಿ, ಅನುದಿನವೂ ನನ್ನ ದ್ವಾರಗಳ ಬಳಿಯಲ್ಲಿ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕರಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಅನುದಿನವೂ ನನ್ನ ಬಾಗಿಲಿನ ನಿಲುವುಗಳ ಹತ್ತಿರ ನಿಂತು ನನ್ನ ದ್ವಾರಗಳ ಬಳಿಯಲ್ಲಿ ಕಾಯುತ್ತಾ ನನ್ನ ಉಪದೇಶವನ್ನು ಕೇಳುವಂಥವರು ಧನ್ಯರು. ದಿನಾಲು ಈ ರೀತಿ ದೇವರ ಮಾತಿನೊಂದಿಗೆ ನಮ್ಮ ದಿನಚರಿ ಪ್ರಾರಂಭಿಸುವಂತಹ ನಾವು ನಿಜವಾಗ್ಲೂ ಧನ್ಯರು. ಈ ದಿನವೆಲ್ಲ ನಮ್ಮ ಬಾಯಿಯ ಮಾತು, ನಮ್ಮ ಹೃದಯದ ಧ್ಯಾನ ನಿಜವಾಗ್ಲೂ ದೇವರಿಗೆ ಅಂಗೀಕಾರವಾಗಿರುವ ಹಾಗೆ, ಮುಂಚಿತವಾಗಿಯೇ ನಾವು ಎಚ್ಚರಗೊಂಡು ಸಿದ್ಧರಾಗಿರುವ ಹಾಗೆ, ಪ್ರಾರ್ಥಿಸಿಕೊಳ್ಳುವ ಹಾಗೆ ದೇವರ ಮಾತಿನಿಂದ ನಾವು ನಮ್ಮ ಹೃದಯವನ್ನು ತುಂಬಿಸಿಕೊಂಡು, ಆಗ ನಾವು ಮಾತಾಡುವ ಮಾತೆಲ್ಲ ವಾಕ್ಯಾನುಸಾರವಾಗಿಯೂ, ಯಥಾರ್ಥವಾಗಿಯೂ, ನೀತಿಭರಿತವಾಗಿಯೂ, ಕುಯುಕ್ತಿ ಇಲ್ಲದವುಗಳಾಗಿಯೂ, ಕಪಟತನ ಇಲ್ಲದವುಗಳಾಗಿಯೂ ನಾವು ಮಾತಾಡುವ ಹಾಗೆ, ಆತನ ಸಾಕ್ಷಿಗಳಾಗಿ ಬದುಕುವ ಹಾಗೆ ಎಷ್ಟೋ ದೇವರು ಸಹಾಯ ಮಾಡುತ್ತಾರೆ. ಹೌದು ಪ್ರಿಯರೇ, ಒಮ್ಮೆ ನೋಡೋಣ ಬನ್ನಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಹೇಳುತ್ತೆ, ಹಾಗೂ ಅದೇ ರೀತಿ 6ನೇ ವಚನ ಕೂಡ ನೋಡಿ.
ಹೀಗೆ ನೀವು ಯಾರ್ಯಾರಿಗೆ ಯಾವ ರೀತಿಯಲ್ಲಿ ಉತ್ತರ ಹೇಳಬೇಕೋ ಅದನ್ನು ನೀವು ತಿಳಿದುಕೊಳ್ಳುವುದಕ್ಕಾಗಿ, ಅಂದರೆ ಪ್ರತಿ ಮನುಷ್ಯನಿಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು ಎಂದು ತಿಳಿದುಕೊಳ್ಳುವುದಕ್ಕಾಗಿ ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ, ಅಂದರೆ ರುಚಿಕರವಾಗಿ ರಸವತ್ತಾಗಿಯೂ ಕೃಪಾಸಹಿತವಾಗಿಯೂ ಇರಲಿ. ಏನಂತೆ? ಪ್ರತಿ ಮನುಷ್ಯನಿಗೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು. ಕೆಲವರು ನಮ್ಮ ಬಾಯಿಂದ ಮಾತಾಡಿಸುತ್ತಾರೆ. ನಮಗೆ ಕೋಪ ಬರುವಂತೆ ಮಾಡಿ ಕೋಪದಲ್ಲಿ ನಾವು ಆಡಿದ ಮಾತುಗಳೆಲ್ಲ ರೆಕಾರ್ಡ್ ಮಾಡುತ್ತಾರೆ. ನಮಗೆ ಸಿಟ್ಟು ಬರುವಂತೆ ಮಾಡಿ ಆ ಸಿಟ್ಟಿನಲ್ಲಿ ನಾವು ಆಡಿದ ಮಾತುಗಳೆಲ್ಲ ರೆಕಾರ್ಡ್ ಮಾಡಿ ನಿಮ್ಮನ್ನು ನಿಂದಿಸುವಂಥವರು ಇರುತ್ತಾರೆ. ನಿಮ್ಮನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿ ತೊಂದರೆ ಕೊಡುವಂಥವರು ಅನೇಕರಿರುತ್ತಾರೆ. ಅದಕ್ಕಾಗಿಯೇ ನಾವು ದೇವರ ಜ್ಞಾನವನ್ನು ಹೊಂದಿಕೊಳ್ಳುವುದಾದರೆ ಎಂತಹ ಮಾತು ಯಾರ ಬಳಿಯಲ್ಲಿ ಮಾತಾಡಬೇಕೆಂದು, ಎಂತಹ ಮಾತು ಯಾರ ಬಳಿಯಲ್ಲಿ ಮಾತಾಡಬಾರದೆಂದು ತಿಳಿದುಕೊಳ್ಳಬೇಕು. ಕೆಲವು ವಿಷಯಗಳನ್ನು ಎಲ್ಲರಿಗೂ ಹೇಳುವಂತಹ ಅವಶ್ಯಕತೆ ಇರಲ್ಲ, ಅರ್ಥ ಆಗಲ್ಲ ಅವರಿಗೆ. ಅವುಗಳಲ್ಲಿ ಅವರು ತಪ್ಪಾರ್ಥ ಹುಡುಕುತ್ತಾರೆ. ಅವು ಯಾರೊಂದಿಗೆ ಯಾವಾಗ ಯಾವ ರೀತಿ ಹೇಳಬೇಕು ಎಂಬುದನ್ನು ಆವಾಗಲೇ ತಿಳಿಯಪಡಿಸಬೇಕು. ಯೇಸುಕ್ರಿಸ್ತನು ಕೂಡ ಪಬ್ಲಿಕ್ ಆಗಿ ಆತನು ಪ್ರಸಂಗ ಮಾಡಿದಾಗ ಆತನು ಎಲ್ಲರಿಗೂ ಅವಶ್ಯಕವಾದವುಗಳನ್ನು ಮಾತ್ರ ಹೇಳಿದರು. ಆತನು ಮನೆಗೆ ಬಂದ ಮೇಲೆ ಶಿಷ್ಯರು ಕೇಳಿದಾಗ ಅವರು ಮುಂದೆ ಆಗ್ಲಿಕ್ಕಿರುವ ದೈವ ಸೇವಕರಾಗಿದ್ದಾರೆ, ಅಪೋಸ್ತಲರಾಗಿದ್ದಾರೆ, ಮನುಷ್ಯರನ್ನು ಹಿಡಿಯುವ ಮೀನುಗಾರರನ್ನಾಗಿ ಮಾಡುತ್ತೇನೆಂದು ಯೇಸು ಹೇಳಿರುವುದರಿಂದ ಅವರಿಗೆ ಆ ಸಂದರ್ಭಗಳ ವಿವರಣೆಯನ್ನು, ಅದರ ಸತ್ಯಗಳನ್ನು ಅವರಿಗೆ ಪ್ರತ್ಯೇಕವಾಗಿ ವಿವರಿಸುತ್ತಾ ಇದ್ರು. ನಾವು ಯಾರಿಗೆ ಯಾವುದನ್ನು ಹೇಳಬಾರದೋ ಅದನ್ನೇ ಅವರಿಗೆ ಹೇಳುವುದಾದರೆ ಹೇಗೆ ನಡೆಯುತ್ತೆ ಪ್ರೇರೆ? ಒಮ್ಮೆ ಒಬ್ಬ ಯಜಮಾನ ಒಂದು ಊರಿಗೆ ಹೋಗುವಾಗ ತನ್ನ ಕೆಲಸಗಾರರಿಗೆ ಬೀಗದ ಕೈ ಕೊಟ್ಟು, ನೋಡಯ್ಯ, ಅವಶ್ಯಕತೆ ಇದ್ರೆ ನಿನಗೆ ಬೀಗ ತೆಗಿ ಅಂತ ಹೇಳ್ತೇನೆ, ಅದಕ್ಕಾಗಿಯೇ ಈ ಬೀಗದ ಕೈ ನಿನ್ ಕೊಡ್ತಿದ್ದೇನೆ. ಈ ಬೀಗದ ಕೈ ನಿನಗೆ ಕೊಟ್ಟಿರುವಂತೆ ಯಾರಿಗೂ ಹೇಳಬೇಡ. ಆ ಬೀಗದ ಕೈ ಇಂತಹ ಸ್ಥಳದಲ್ಲಿ ಇಟ್ಟಿದ್ದೀ ಎಂಬುದಾಗಿ ಯಾರಿಗೂ ತಿಳಿಸಬೇಡ ಎಂದು ಹೇಳುತ್ತಾನೆ. ಯಜಮಾನನು ಹೋದ ಮೇಲೆ ಯಾರೋ ಒಬ್ಬನು ಆ ಮಾತನ್ನು ತಿಳ್ಕೊಂಡು ಬಂದು ಆ ಬೀಗದ ಕೈ ಎಲ್ಲಿದೆ ಅಂತ ಕೇಳಿದಾಗ, ನನ್ನ ಯಜಮಾನರು ಹೇಳಬೇಡ ಅಂದಿದ್ದಾರಲ್ಲವೇ, ಅದು ನಿನಗೆ ತಿಳಿಸಬೇಡ ಅಂದಿದ್ದಾರಲ್ಲವೇ, ನಾನ್ಯಾಕೆ ಹೇಳಲಿ, ನಾನು ಹೇಳುವುದಿಲ್ಲ ಎಂಬುದಾಗಿ ಹೇಳಬಾರದು ಅಂದಿದ್ದಾರೆ. ಈಗೋ ಇಂತಹ ಸ್ಥಳದಲ್ಲಿ ಇಟ್ಟಿದ್ದೇನೆಂದು ತಿಳಿಸಬಾರದಂದಿದ್ದಾರಲ್ಲವೇ, ನಾನ್ಯಾಕೆ ಹೇಳಲಿ, ಅಗೋ ಅಲ್ಲಿಟ್ಟಿದ್ದೇನೆ, ಈಗೋ ಅಲ್ಲಿಟ್ಟಿದ್ದೇನೆ ಎಂದು ಹೇಳಬೇಡ ಅಂದಿದ್ದಾರೆ ಅಂತ ಹೇಳ್ಬಿಟ್ಟ ಪ್ರಿಯರೇ, ಹೇಳ್ಬಿಟ್ಟ. ಈ ರೀತಿ ಜ್ಞಾನ ಇಲ್ಲದವರಂತೆ ಕಳ್ಳನಿಗೆ ಕೀ ಕೊಟ್ರೆ ಏನಾಗ್ತದೆ ಹೇಳಿ ಪ್ರಿಯರೇ? ದೇವರ ಮಾತುಗಳು ಜ್ಞಾನಯುಕ್ತವುಳ್ಳವುಗಳಾಗಿರೋದ್ರಿಂದ ಎಲ್ಲಿ ಬಾಯಿ ತೆರೆಯಬೇಕೋ ಅಲ್ಲಿ ಬಾಯಿ ತೆರೆಯಿರಿ, ಎಲ್ಲಿ ಬಾಯಿ ಮುಚ್ಚಿಕೊಂಡಿರಬೇಕೋ ಅಲ್ಲಿ ಬಾಯಿ ಮುಚ್ಚಿಕೊಂಡಿರಿ. ಅನವಶ್ಯಕವಾದ ಸುಳ್ಳು ಹೇಳುವ ಅಗತ್ಯವಿಲ್ಲ, ಅನವಶ್ಯಕವಾದ ವ್ಯಾಖ್ಯಾನ ಹೇಳುವ ಅಗತ್ಯವಿಲ್ಲ, ಸಮರ್ಥಿಸಿಕೊಂಡು ಹೇಳುವ ಅಗತ್ಯ ಕೂಡ ಇಲ್ಲ. ಒಂದೇ ಮಾತು, ನನಗೆ ಗೊತ್ತಿಲ್ಲ, ನಾನು ಹೇಳಲ್ಲ ಎಂಬುದಾಗಿ ಹೇಳಿಬಿಡ್ರಿ, ಅಷ್ಟೇ. ದಟ್ಸ್ ಆಲ್. ಅಷ್ಟೇ ಅಲ್ಲವೋ? ನಿಮ್ಮ ಮಾತುಗಳು ಉಪ್ಪು ಬೆರೆಸಿರುವಂತೆ ಕೃಪಾಸಹಿತವುಳ್ಳವುಗಳಾಗಿರಬೇಕು. ನಿಮ್ಮ ಸಂಭಾಷಣೆ ರುಚಿಕರವಾಗಿರಬೇಕು, ರುಚಿಯಾಗಿರಬೇಕು. ನೀವು ಮಾತಾಡುವಾಗ ಎದುರಿರುವವರಿಗೆ ಬೋರ್ ಆಗಬಾರದು, ಕೋಪ ಉಂಟಾಗಬಾರದು. ಸರಿ, ಅವರು ನಮ್ಮ ವಿಷಯದಲ್ಲಿ ಹೇಗಿರ್ತಾರೆ ಎಂಬ ವಿಷಯ ಪಕ್ಕಕ್ಕಿಡಿ. ನಾವು ಹೇಗಿರ್ತಿದ್ದೇವೆ ಇತರರ ವಿಷಯದಲ್ಲಿ? ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಮಾತಿನಿಂದ ಇತರರಿಗೆ ಬಾಧೆಪಡಿಸುತ್ತಿದ್ದೇವೋ, ಕೀಳಾಗಿ ನೋಡುತ್ತಿದ್ದೇವೋ, ನಿರುತ್ಸಾಹಪಡಿಸುತ್ತಿದ್ದೇವೋ, ಇತರರನ್ನು ಮೋಸಪಡಿಸುತ್ತಿದ್ದೇವೋ, ಇತರರನ್ನು ವೇದನೆಯನ್ನುಂಟು ಮಾಡುತ್ತಿದ್ದೇವೋ? ನಿಮ್ಮ ಮಾತು ಸರಿಯಾಗಿರದಿದ್ದರೆ ನಿಮ್ಮ ಭಕ್ತಿ ಯಾರೂ ನಂಬಲ ಪ್ರಿಯರೇ. ನಮ್ಮ ಮಾತುಗಳು ಉಪ್ಪು ಬೆರೆಸಿರುವಂತೆ ಕೃಪಾಸಹಿತವಾದವುಗಳಾಗಿ ಇರಬೇಕು. ಪ್ರತಿ ಮನುಷ್ಯನಿಗೆ ನೀವು ಹೇಗೆ ಪ್ರತ್ಯುತ್ತರ ಕೊಡಬೇಕೆಂದು ತಿಳಿದುಕೊಂಡು, ಇಲ್ಲವೇ ತಿಳಿದುಕೊಳ್ಳುವುದಕ್ಕಾಗಿ ನಿಮ್ಮ ಸಂಭಾಷಣೆ ಉಪ್ಪು ಬೆರೆಸಿರುವಂತೆ ಕೃಪಾ ಸಹಿತವಾಗಿ ರಸವತ್ತಾಗಿಯೂ ಇರಲಿ. ಉಪ್ಪು ಬೆರೆಸಿರುವಂತೆ ಯಾವಾಗಲೂ ರುಚಿಕರವಾಗಿಯೂ ಕೃಪಾ ಸಹಿತವಾಗಿಯೂ ಇರಲಿ. ರುಚಿಕರವಾಗಿರಬೇಕು, ಸಾರ ಇರಬೇಕು, ಅದರಲ್ಲಿ ಸರಿಯಾದಂತಹ ಪ್ರಯೋಜನಕರವಾಗಿರಬೇಕು ನಿಮ್ಮ ಮಾತುಗಳು. ಅನವಶ್ಯಕವಾದ ಮಾತುಗಳು ನಾವು ಮಾತಾಡಬಾರದು. ಕೃಪಾಸಹಿತವಾಗಿರಬೇಕು. ಡೋಂಟ್ ಬಿ ಹಾಶ್ ವಿತ್ ಎನಿಬಡಿ. ಇತರರೊಂದಿಗೆ ಕಠಿಣವಾಗಿರಬೇಡಿರಿ. ಇತರರೊಂದಿಗೆ ಯಾವಾಗಲೂ ಸೌಮ್ಯವಾಗಿರಿ, ಕೃಪಾಸಹಿತವಾಗಿರಬೇಕು. ಹಾಡುಗಳಿಂದಲೂ ಕೀರ್ತನೆಗಳಿಂದಲೂ ಒಬ್ಬರನ್ನೊಬ್ಬರು ತಿದ್ದುಕೊಳ್ಳಿರಿ ಎಂದಿದ್ದಾರೆ ದೇವರು. ನೀವು ನಿಮ್ಮ ಹೆಂಡತಿಯರನ್ನು ನೀವು ನಿಷ್ಠೂರಪಡಿಸಬೇಡಿರಿ ಅಂದಿದ್ದಾರೆ.
ಹೆಂಡತಿ ಮಾತು ಕೇಳಬೇಕಲ್ಲವೇ ಅಂತ ಹೇಳಿ ಸುಮ್ಸುಮ್ನೆ ಅವಳಿಗೆ ನಿಷ್ಠೂರರನ್ನಾಗಿ ಮಾಡಬೇಡಿ. ನಿಮ್ಮ ಮಕ್ಕಳು ಅವರು ಕುಗ್ಗಿ ಹೋಗುವ ಹಾಗೆ ಅವರನ್ನು ಗದರಿಸಬೇಡಿರಿ. ಅವರು ನಿಮ್ಮ ಕರೆಕ್ಷನ್ ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳಬಲ್ಲರೋ ಅಷ್ಟರ ಮಟ್ಟಿಗೆ ಕರೆಕ್ಷನ್ ಮಾಡಿ. ಅವರಿಗೆ ಡಿಸ್ಕರೇಜ್ ಮಾಡುವುದಕ್ಕಾಗಿ ಅಲ್ಲ, ಅವರನ್ನು ಸರಿಪಡಿಸುವುದಕ್ಕಾಗಿ ಮಾತಾಡಬೇಕು. ತಂದೆ ತಾಯಿ ಮಕ್ಕಳ ವಿಷಯದಲ್ಲಿ ಮಾತಾಡುವ ಮಾತುಗಳು ಮಕ್ಕಳಿಗೆ ಅಭ್ಯಂತರವಾಗಿ ಎಷ್ಟೋ ಜನ ಮಕ್ಕಳು ಈ ದಿನ ಮನೆ ಬಿಟ್ಟು ಹೋಗುವುದನ್ನು ನೋಡ್ತೇವೆ. ಅದಕ್ಕೆ ಮಕ್ಕಳು ಕುಗ್ಗಿ ಹೋಗುವಷ್ಟರ ಮಟ್ಟಿಗೆ ಅವರಿಗೆ ಹೇಳಬಾರದು. ಕೃಪೆಯಿಂದ ಮಾತಾಡುವುದನ್ನು ಕಲಿತುಕೊಳ್ಳಿರಿ, ಪ್ರೀತಿಯಿಂದ ಮಾತಾಡುವುದನ್ನು ಕಲಿತುಕೊಳ್ಳಿರಿ. ನಮ್ಮ ಮಾತುಗಳು ದೇವರ ಮಾತುಗಳಾಗಿರುವುದಾದರೆ ಅವು ಗಾಯಗಳನ್ನೆಲ್ಲ ಮುಚ್ಚಿ ಹಾಕ್ತವೆ. ಅವು ಸೈತಾನನಿಂದ ಪ್ರೇರಿತವಾಗಿರುವುದಾದರೆ ಗಾಯ ಉಂಟು ಮಾಡ್ತವೆ. ಕತ್ತಿಯಿಂದ ಚುಚ್ಚುವಂತೆ ಮಾತಾಡುವಂಥವರಿದ್ದಾರೆಂದು ಬೈಬಲ್ ಹೇಳ್ತೆ. ಯಾವುದೇ ಕಾಲದಲ್ಲಿ ಒಂದು ಸಾರಿ ಪರಿಶೀಲಿಸಿಕೊಳ್ಳಿರಿ. ದೇವರೇ, ಈ ದಿನವೆಲ್ಲ ನನ್ನ ಬದುಕಿನಲ್ಲೆಲ್ಲ ನನ್ನ ಮಾತುಗಳು ಇತರರ ಹೃದಯವನ್ನು ಗಾಯಪಡಿಸುವಂಥದ್ದಾಗಿರಬಾರದು, ಆದರೆ ಗಾಯಗೊಂಡ ಹೃದಯಗಳನ್ನು ಆಧರಿಸುವಂತಹ, ಆ ಹೃದಯಗಳನ್ನು ಬಲಪಡಿಸುವಂತಹ ಮಾತುಗಳಾಗಿರಬೇಕು. ಕೃಪಾಸಹಿತವಾದ ಮಾತುಗಳನ್ನು ನಾನು ಮಾತನಾಡುವ ಹಾಗೆ ದೇವರೇ, ನಿಮ್ಮ ಮಾತುಗಳಿಂದ ನನ್ನ ಮನಸ್ಸನ್ನು ತುಂಬಿಸಿರಿ, ನನ್ನ ಹೃದಯವನ್ನು ತುಂಬಿಸಿರಿ ಎಂದು ಬೇಡಿಕೊಳ್ಳೋಣವೇ ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಜವೇ ದೇವರೇ, ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಮಾತಾಡಿದ ಮಾತುಗಳಿಂದ ಬಾಂಧವ್ಯಗಳು ಮುರಿದು ಹೋಗುವಂಥದ್ದು, ಪ್ರೀತಿ ಹಾಳಾಗುವಂಥದ್ದು, ಜೀವಿತಗಳು ನಷ್ಟ ಹೋಗುವಂಥದ್ದನ್ನು ನೋಡಿದ್ದೇವೆ. ಪ್ರತಿಯೊಬ್ಬರಿಗೂ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕೆಂದು ತಿಳಿದುಕೊಳ್ಳುವ ಹಾಗೆ ನಮ್ಮ ಸಂಭಾಷಣೆ ಯಥಾರ್ಥವಾಗಿರಬೇಕು, ನೀತಿಯುಕ್ತವುಗಳಾಗಿರಬೇಕು, ಪ್ರಯೋಜನಕರವಾಗಿರಬೇಕು. ನಿಮ್ಮ ಪರಿಶುದ್ಧ ಸತ್ಯವೇದದಲ್ಲಿ ವಾಕ್ಯ ಓದುವಾಗ ನಮ್ಮ ಜೀವಿತದಲ್ಲಿ ರೂಪಾಂತರದ ಅನುಭವವನ್ನು ಹೊಂದಿ ಕೃಪಾಸಹಿತವಾದ ಮಾತುಗಳನ್ನಾಡಲು, ರುಚಿಕರವಾದ ಮಾತುಗಳನ್ನಾಡಲು, ಪ್ರೀತಿಯಿಂದ ತುಂಬಿದ ಮಾತುಗಳನ್ನಾಡಲು, ನಶಿಸಿ ಹೋದವರನ್ನು ನಿಮಗಾಗಿ ಸಂಪಾದಿಸಲು, ದಣಿದವರನ್ನು ಆದರಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವಿತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಕಳಿಸುವ ಎಲ್ಲ ಮನವಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಮತ್ತೊಮ್ಮೆ ಹೇಳ್ತಿದ್ದೇನೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ. ಮಾತ್ರವಲ್ಲ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಬುಧವಾರವಲ್ಲವೋ? ನಿಮ್ಮ ಸಭೆಯಲ್ಲಿ ಮಧ್ಯವಾರದ ಪ್ರಾರ್ಥನೆ ಕೂಟ ಇರುವುದಾದರೆ ತಪ್ಪದೇ ಅಲ್ಲಿ ಪಾಲ್ಗೊಂಡು ಆತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಜೀವಾಧಾರವು ನೀನೇ, ನನ್ನ ಪ್ರಾಣಾಧಾರವು ನೀನೇ ನನ್ನ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂತಹವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗ್ಯಾದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗ್ಯಾದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸ್ಆಪ್ ಕಳಿಸಿಕೊಡಿರಿ. ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ? ನೀನೇ ನನ್ನ ಪ್ರಾಣಾಧಾರವು, ನೀನೇ ನನ್ನ ಜೀವಾಧಾರ.